ಭಾರತದ ಕಾಫಿ ಪಯಣ ನಿಜವಾಗಿಯೂ ಎಲ್ಲಿಂದ ಆರಂಭವಾಯಿತು? ನಾವು ಕುಡಿಯುವ ಪ್ರತಿಯೊಂದು ಕಪ್ ಹಿಂದೆ ಇರುವವರು ಯಾರು? ತೋಟದಲ್ಲಿ ಬೆಳೆದ ಒಂದು ಬೀಜ ಜಾಗತಿಕ ವ್ಯಾಪಾರವಾಗಿದ್ದು ಹೇಗೆ? ಒಂದು ಕಪ್ ಕಾಫಿಯೊಳಗೆ ಎಷ್ಟು ಕತೆ ಅಡಗಿರಬಹುದು ಎಂದು ನಿಮಗೆ ಅನಿಸುತ್ತದೆ? 1950 ಕೇವಲ 18,000 ಟನ್ ಇತ್ತು ಕಾಫಿ. ಆಗ ಬೆಳೀತಿರಲಿಲ್ಲ. ಈಗ ನಮಗೆ 3 ಲಕ್ಷ ದಾಟ್ತಾ ಇದೆ, 2.5-3 ಲಕ್ಷ ದಾಟ್ತಾ ಇದೆ. Post GST reforms are good. I said transparency has been proved. ಮೇನ್ಲಿ ಕರ್ನಾಟಕ ಈಸ್ ಫೇಮಸ್ ಫಾರ್ ಕಾಫಿ. ಏನು ಒಂದು ಲೆಜೆಂಡ್ ಸ್ಟೋರಿ ಕೇಳಿದ್ದೀರಾ ಎಲ್ಲರೂ? ಬಾಬಾ ಬುಡೇನ್ ಅವರು ಏನು ಯೆಮೆನ್ನಿಂದ 7 ಬೀನ್ ಅವರ ಬಿಯರ್ಡಲ್ಲಿ ಹೈಡ್ ಮಾಡಿಕೊಂಡು ಇಲ್ಲಿಗೆ ತಂದಿದ್ದಾರೆ. ಅದಾದಮೇಲೆ ಕಲ್ಟಿವೇಷನ್ ಸ್ಟಾರ್ಟ್ ಆಗಿದೆ. %70 ಭಾರತದ ಕಾಫಿ ಎಕ್ಸ್ಪೋರ್ಟ್ ಆಗುತ್ತೆ. ಸೊ ಆ ದೃಷ್ಟಿಯಲ್ಲಿ ನಾವು ಇಟ್ಕೊಂಡು ಕೆಲಸವನ್ನು ಮಾಡ್ತೇವೆ. ಒಂದು ಗುಣಮಟ್ಟಕ್ಕೆ ಆದ್ಯತೆಯನ್ನು ಕೊಡಬೇಕು ಮತ್ತು ಪ್ರೊಡಕ್ಟಿವಿಟಿಯನ್ನು ಸಸ್ಟೈನಬಲ್ ಪ್ರಾಕ್ಟೀಸ್, ಅಗ್ರಿಕಲ್ಚರ್ ಪ್ರಾಕ್ಟೀಸನ್ನು ಮಾಡಬೇಕು ಅನ್ನೋದು ಕಾಫಿ ಮಂಡಳಿ ನಿರಂತರ ಮತ್ತು ದಿಟ್ಟ ನಿಲುವು. ಕಾಫಿ ಹೆಚ್ಚು ಪಲ್ಪರ್ ಮಾಡ್ತೀನಿ. ಪಲ್ಪರ್ ತರ್ತಾರ ತಂದಿದ್ದನ್ನು ತೊಟ್ಟಿಗೆ ಹಾಕ್ತೀವಿ. ತೊಟ್ಟಿಂದ ಸೈಪಾನಿ ಬರುತ್ತೆ. ಅದರ ಗಟ್ಟಿ ಬೇಳೆ ಎದ್ದಿದ್ದು ಅಡಿಗೆ ಹೋಗುತ್ತೆ, ಜೊಳ್ಳು ಮೇಲ್ಗಡೆ ಬರುತ್ತೆ. ಅಲ್ಲಿಂದ ಪಲ್ಪರಿ ಬರುತ್ತೆ. ಪಲ್ಪರಿಂದ ವಾಶ್ ಆಗುತ್ತೆ. ವಾಶ್ ಆಗಿ ಮತ್ತೆ ಇಲ್ಲಿ ಕೆಳಗಡೆ ಕುಕ್ಕೆಗೆ ಬರುತ್ತೆ. ಆ ಕುಕ್ಕೆದಿಂದ ನಾವು ಬುಸಿಲಿಗೆ ಹಾಕಿ ಅದನ್ನು ಚೀಲ ತುಂಬಿಸಿ ಕಳಿಸ್ತೀವಿ. ಸೇ ಎಕ್ಸಾಂಪಲ್ 100 ಲೀಟರ್ಸ್ ನಮ್ಮ ಟ್ರೆಡಿಷನಲ್ ಪ್ರಾಕ್ಟೀಸಲ್ಲಿ ಮೆಥಡಲ್ಲಿ ಯೂಸ್ ಆಗ್ತಿತ್ತು ಅಂದರೆ ಕರೆಂಟ್ ಪ್ರಾಕ್ಟೀಸಸ್ ವಾಟ್ ಐ ಸೆಟ್ ಎಕೋ ಪಲ್ಪರಲ್ಲಿ ಸೊ ಇಟ್ಸ್ 30 to 40 ಲೀಟರ್ಸ್. ಸೊ 60 ಲೀಟರ್ಸ್ ಆಫ್ ವಾಟರ್ ಬೀಯಿಂಗ್ ಸೇವ್ಡ್. ಸರ್, GI ಟ್ಯಾಗ್ ಬಂದ್ಬಿಟ್ಟು ಪರ್ಟಿಕ್ಯುಲರ್ ಲೊಕೇಶನಲ್ಲಿ ಕಾಫಿ ಎಲ್ಲಿಂದ ಬರುತ್ತೆ ಅಂತ ಹೇಳಿ ನಮಗೆ ಒಂದು ಟ್ಯಾಗ್ ಕೊಡ್ತಾರೆ. ಚಿಕ್ಕಮಗಳೂರು ಬಾಬಾ ಬುಡನ್ನು, ಕೂರ್ಗ್ ಕಾಫಿ, ವಯನಾಡ್ ರೋಬಸ್ಟಾ ಇದೆ, ಅರಕು ಕಾಫಿ ಇದೆ, ಮಾನ್ಸೂನ್ ಮಲ್ಬಾರ್ ಅಂತ ಇದೆ. ಈ ರೀತಿಯಾದ GI ಟ್ಯಾಗ್ಗಳಿದೆ. ಇವೆಲ್ಲವೂ ಅದರದ ಏರಿಯಾದ ಡಿಸ್ಟಿಂಕ್ಟು ಮತ್ತು ಕ್ವಾಲಿಟಿ ಮತ್ತು ಐಡೆಂಟಿಟಿ ಇರುತ್ತೆ. ಅದರ ಮುಖಾಂತರ ಈ GI ಟ್ಯಾಗ್ನ ಕೊಡ್ತಾರೆ. वन डिस्ट्रिक्ट वन प्रोडक्ट, ये प्रयोग मेक इन इंडिया का ही एक प्रकार से मजबूत विस्तार है. ಕೇಂದ್ರ ಸರ್ಕಾರ 1 ಡಿಸ್ಟ್ರಿಕ್ಟ್ 1 ಪ್ರಾಡಕ್ಟ್ ಅನ್ನೋದನ್ನು ಒಂದು ಒಳ್ಳೆಯ ಕಾರ್ಯಕ್ರಮ. ಸಾಮಾನ್ಯ ODOPಲಿ 3 ಸೆಗ್ಮೆಂಟ್ ಭಾಳ ಇಂಪಾರ್ಟೆಂಟ್: ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಸ್ಟೇಕ್ ಹೋಲ್ಡರ್ಸ್. ಸೊ ಇದು ತುಂಬ ಹೆಲ್ಪ್ ಮಾಡ್ತು. ಇಲ್ಲಿ ತನಕ ನಾವೆಲ್ಲ ಗ್ರೋಯಿಂಗ್ ಸ್ಟೇಜಲ್ಲಿ ಇದ್ವಿ. ರೈಟ್ ನೌ ಇಟ್ಸ್ ಬಿನ್ ಕನ್ವರ್ಷನ್ ಮಾಡಿಬಿಟ್ಟು ಗ್ರೋವರು ಆ ಪ್ರೊಡ್ಯೂಸ್ನ ಕನ್ಸ್ಯೂಮರಿಗೆ ರೀಚ್ ಮಾಡೋ ಅಂಥ ಒಂದು ವ್ಯವಸ್ಥೆನ ಸರ್ಕಾರ ಮಾಡಿಕೊಡ್ತು. ಮುಖ್ಯವಾಗಿ ICDP ಪ್ರೋಗ್ರಾಮ್ ಅಂದರೆ ಅದು ಎಲ್ಲ ಸೆಗ್ಮೆಂಟನ್ನು ಕವರ್ ಮಾಡಿ ಅದಕ್ಕೆ ಬೇಕಾದ ಒಂದು ಉತ್ತೇಜನ ಕೊಡೋದಕ್ಕೆ ಮಾಡಿದೆ. 4 ಲಕ್ಷ ಕಾಫಿ ಬೆಳೆಗಾರರಿದ್ದರೆ 25 ಲಕ್ಷ ಕಾಫಿ ಕಾರ್ಮಿಕರಿದ್ದಾರೆ. ಸೊ ಕಾರ್ಮಿಕರಿಗೆ ಯಾವ ಥರ ಕೊಡ್ತೀವಿ ಅಂದರೆ, ಕಾರ್ಮಿಕರ ಮಕ್ಕಳಿಗೆ ವಿದ್ಯಾನಿಧಿಯನ್ನು ಕೊಡ್ತೀವಿ, ಸ್ಟೈಫಂಡ್. ಇನ್ನು ಕಾಫಿ ಬೆಳೆಗಾರರು ಬಂದರೆ ನಾನು ಹೇಳಿದೆ, ಸಬ್ಸಿಡಿಗಳನ್ನು ಕೊಡ್ತಾ ಇದ್ದೀವಿ. ಕಳೆದ ವರ್ಷ ಸುಮಾರು 90 ಕೋಟಿಯಷ್ಟು ಸಬ್ಸಿಡಿ ಹಣವನ್ನು ರೈತರಿಗೆ ಕೊಟ್ಟಿದ್ದೀವಿ. ಸಬ್ಸಿಡೀಸ್ ಯಾವ್ಯಾವ್ದಕ್ಕೆ ಸಿಗುತ್ತೆ ಅಂದರೆ 40% ನಮಗೆ ಸಿಗುತ್ತೆ. ಡ್ರೈಯಿಂಗ್ ಯಾರ್ಡಿಗೆ ಸಿಗುತ್ತೆ, ಪಲ್ಪಿಂಗ್ ಯೂನಿಟ್ಸಿಗೆ ಸಿಗುತ್ತೆ, ರೀಪ್ಲಾಂಟೇಷನಿಗೆ ಸಿಗುತ್ತೆ, ಪಾಂಡಿಗೆ ಸಿಗುತ್ತೆ, ಇರಿಗೇಷನ್ ಸಿಸ್ಟಮಿಗೆ ಸಿಗುತ್ತೆ. ಅದಕ್ಕೆಲ್ಲ ಸಬ್ಸಿಡೀಸ್ ಕೊಡ್ತಾರೆ ಅವರು. ಯೂತ್ಸ್ ಏನಾಗಿದೆ, ಕಾಫಿ ಅಂದರೆ ಅದರ ಹೆಲ್ತ್ ಬೆನಿಫಿಟ್ ಇರ್ಬೋದು, ಬೇರೆ ಬೇರೆ ಕಾರಣಗಳಿಂದ ನಿಮಗೆ ದೇಶಾದ್ಯಂತ ನೀವು ಕೆಫೆಗಳನ್ನು ನೋಡಿದ್ದೀರಿ. ಯೂತ್ಸ್ ಕೆಫೆಗಳಲ್ಲಿ ಬಂದು ಕಾಫಿಯನ್ನು ಕುಡಿಯೋದನ್ನು ನೋಡ್ತಾ ಇದ್ದೀರಿ. ಫಿಲ್ಟರ್ ಕಾಫಿ ಕನ್ಸಂಪ್ಷನ್ ಕಮ್ಮಿಯಾಗಿ ಇನ್ಸ್ಟೆಂಟ್ ಕಾಫಿ ಗ್ರೋತ್ ಜಾಸ್ತಿ ಇದೆ. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ 18ರಿಂದ 5% ಇಳಿಸಿರೋದ್ರಿಂದ ಒಂದು ಕನ್ಸ್ಯೂಮರ್ಸಿಗೆ ದೊಡ್ಡ ಕೊಡುಗೆ ಆಗುತ್ತೆ. ಭಾರತ ದೇಶ 100 ವರ್ಷಗಳ ಒಂದು ಸ್ವಾತಂತ್ರ್ಯ ಉತ್ಸವಕ್ಕೆ ಭಾರತೀಯ ಕಾಫಿ ಬೆಳೆಗಾರರ ಕೊಡುಗೆ ಏನು ಅಂದರೆ 7 ಲಕ್ಷ ಟನ್ ಉತ್ಪಾದನೆ ಮಾಡಿ ಸುಮಾರು 30,000ರಿಂದ 40,000 ಕೋಟಿ ವಿದೇಶಿ ವಿನಿಮಯ ತರಬೇಕು ಅಂತ ಆ ದಿಕ್ಕಿನಲ್ಲಿ ನಾವು ಕೆಲಸವನ್ನು ಕಾಫಿ ಮಂಡಳಿ ಮಾಡ್ತಾ ಇದ್ದೀವಿ.